ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ಆಪ್ಷನ್ ಎಂಟ್ರಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಡೌಟ್ ಇರುತ್ತೆ. ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೇನ್ ಥಿಂಗ್ ಗೊತ್ತಿದೆ ಅನ್ಕೋತೀನಿ, ಗೊತ್ತಿಲ್ಲ ಅಂದ್ರೆ ನೋಡಿ. ಮೊದಲು ಬಂದ್ಬಿಟ್ಟು ಈ ವೆಬ್ಸೈಟ್ಗೆ ಹೋಗ್ತೀರಾ, ನಿಮ್ಮ ಬ್ರೌಸರ್ ಕೂಡ ಇರುತ್ತೆ. http://ctonline.government.in.ke ಗೆ ಹೋಗಿ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಒಂದು ಲಿಂಕ್ ಜನರೇಟ್ ಕೂಡ ಇರುತ್ತೆ. ಆ ಲಿಂಕ್ ಕೂಡ ಕ್ಲಿಕ್ ಮಾಡ್ತೀರಾ. ನಂತರ ನೀವು ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಸಿಟಿ ನಂಬರ್, ಪಾಸ್ವರ್ಡ್ ಆರ್ OTP ಮುಖಾಂತರ ನೀವು ಲಾಗಿನ್ ಮಾಡಿ ನಿಮ್ಮ ಕ್ಯಾಪ್ಷನ್ ಅನ್ನು ಕೂಡ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಚೆಕ್ ಕೂಡ ಮಾಡ್ಕೊಳ್ಳಿ ಲಾಗಿನ್ ಆಗಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡ್ಯಾಶ್ಬೋರ್ಡ್ನಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಇರುತ್ತೆ. ಅಲ್ಲಿ ನಿಮಗೆ ಡ್ಯಾಶ್ಬೋರ್ಡಲ್ಲಿ ಆಪ್ಷನ್ ಎಂಟ್ರಿ ಅಥವಾ ಎಂಟ್ರಿ ಆಫ್ ಆಪ್ಷನ್ಸ್ ಅಂತ ಹೇಳಿ ನಿಮಗೆ ಆಯ್ಕೆ ಇರುತ್ತೆ. ಅಲ್ಲಿ ನಿಮಗೆ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ ಎಲ್ಲ ಕೋರ್ಸ್ಗಳ ಕೂಡ ಆಯ್ಕೆಗಳು ನಿಮಗೆ ಕಣ್ಮುಂದೆ ಕಾಣ್ತದೆ. ನೆಕ್ಸ್ಟ್ ನಂತರ ಫಾರ್ ಬಂದ್ಬಿಟ್ಟು ನಿಮ್ಮ ಕಾಲೇಜು ಮತ್ತು ಕೋರ್ಸ್ಗಳನ್ನು ಆಯ್ಕೆ ಮಾಡಿ ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಆಸಕ್ತಿ ಮೇಲೆ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಉದಾಹರಣೆ ನೋಡೋದಾದ್ರೆ BMSc, CSc, RVC, EC ಅಂತ ಈ ರೀತಿ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಸಪ್ರೇಟ್ ಇರುತ್ತೆ. ನಿಮ್ಮ ಬ್ರಾಂಚ್ ಕಾಲೇಜು ಕೋಡ್ಗಳು ಕೂಡ ಎಲ್ಲ ಇರ್ತವೆ. ನಿಮಗೆ ಯಾವ ಕಾಲೇಜು ಇಂಟ್ರೆಸ್ಟ್ ಇದೆ, ಕಾಲೇಜಿನಲ್ಲಿ ಯಾವ ಬ್ರಾಂಚ್ ಇಂಟ್ರೆಸ್ಟ್ ಇದೆ ಅದನ್ನು ನೋಡ್ಕೊಂಡು ನೀವು ಕೂಡ ಆಯ್ಕೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಅಲ್ಲಿ BMSc, CSc, RVC, EC ಈ ರೀತಿ ಇರುತ್ತೆ. ಪ್ರತಿಯೊಂದು ಕೂಡ ಪ್ರಿಫರೆನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಈಗ ನನಗೆ ಏನೋ ಇಷ್ಟ, ಅದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್. ಅದೇ ರೀತಿ ನಿಮಗೆ ಯಾವ ಕಾಲೇಜ್ ಇಷ್ಟ, ಫಾರ್ ಎಕ್ಸಾಂಪಲ್ RB ಕಾಲೇಜ್ CS ಇಷ್ಟನಾ, ಅದು ಫಸ್ಟ್ ಪ್ರಿಫರೆನ್ಸು. ಅದೇ ಕಾಲೇಜಲ್ಲಿ EC ಇಷ್ಟನಾ, ಸೆಕೆಂಡ್ ಪ್ರಿಫರೆನ್ಸು. ಆರ್ ನಿಮಗೆ ಸ್ಟಾರ್ಟಿಂಗ್ ಪ್ರಿಫರೆನ್ಸು ಓನ್ಲಿ CS ಬ್ರಾಂಚಾ, ಕೆಲವೊಂದು ಕಾಲೇಜುಗಳು CS ಬ್ರಾಂಚ್ನ ಪ್ರಿಫರೆನ್ಸ್ ಹಾಕಿ. ಸೆಕೆಂಡ್ ಪ್ರಿಫರೆನ್ಸ್ ಬಂದ್ಬಿಟ್ಟು ನಿಮಗೆ ಬೇರೆ ಬ್ರಾಂಚಾ, ಆ ಕಾಲೇಜುಗಳದ್ದೇ ಅಥವಾ ನಿಮಗೆ ಇಷ್ಟ ಆಗಿರೋ ಕಾಲೇಜುಗಳದ್ದೇ ಸೆಕೆಂಡ್ ಪ್ರಿಫರೆನ್ಸ್ ಆಗಿ. ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಹೆಚ್ಚು ಇಷ್ಟದ ಆಯ್ಕೆ, ಸೆಕೆಂಡ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಅದಕ್ಕಿಂತ ಕಡಿಮೆ ಇಷ್ಟವಾದ ಆಯ್ಕೆ. ಈ ರೀತಿ ನೀವು ಪ್ರಿಫರೆನ್ಸ್ ಕೂಡ ಮಾಡ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಂತಗಳು 5. ಪ್ರಿವ್ಯೂ ಮಾಡಿ. ಪ್ರಿವ್ಯೂ ಅಂದ್ರೆ ಫೈನಲ್ ಚೆಕ್ ಮಾಡೋ ಥರ, ಯಾವುದು ಏನಾಗಿದೆ, ಎಷ್ಟು ಕಾಲೇಜ್ ಆಗಿದೆ ಚೆಕ್ ಮಾಡಿ ಪ್ರಿವ್ಯೂ ಕೂಡ ಮಾಡಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಎಲ್ಲ ಸರಿ ಇದೆಯಾ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಹಾಕಿದ್ದೀನಾ ಇಲ್ವಾ ಅಂತ. ಫೈನಲ್ ಅಂತ ಬಂದ್ಬಿಟ್ಟು ನೋಡೋದಾದ್ರೆ ನಿಮ್ಮ ಚಾಯ್ಸ್ಗಳನ್ನ ಲಾಕ್ ಮಾಡೋದು. ಅಂದ್ರೆ ಮೀನ್ಸ್ ನಿಮ್ಮ ಸಬ್ಮಿಟ್ ಮಾಡೋದು, ಲೈಕ್ ಫೈನಲ್ ಸಬ್ಮಿಟ್ ಮಾಡೋದು. ನಿಮಗೆ ಟೈಮ್ ಇದೆ ಈಗ ನೋಡ್ಕೊಂಡು, ನಿಮಗೆ ಟೈಮ್ ಮುಗಿಯೋವರೆಗೂ ಕೂಡ ನೀಟಾಗಿ ನೋಡ್ಕೊಂಡು ಆಮೇಲೆ ಸಬ್ಮಿಟ್ ಕೂಡ ಮಾಡಿ. ನಿಮಗೆ ಒಂದ್ಸಲ ಫೈನಲ್ ಸಬ್ಮಿಟ್ ಮಾಡಿದ್ರೆ ನಿಮಗೆ ಮತ್ತೆ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನೀವು ಜಸ್ಟ್ ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಕೋಬೇಕಾಗುತ್ತೆ. ಲೈಕ್ ಈಗ ನಿಮಗೆ ಮಾರ್ಕ್ ರೌಂಡ್ ಕಂಡಕ್ಟ್ ಆಗ್ತದೆ, ಮಾರ್ಕ್ ರಿಸಲ್ಟ್ ಕೂಡ ಬರುತ್ತೆ. ನಂತರ ನಿಮಗೆ ಮತ್ತೊಮ್ಮೆ ಆಪ್ಷನ್ ಕೊಡ್ತಾರೆ. ನಂತರ ನೀವು ಮತ್ತೊಮ್ಮೆ ಮಾಡಿಫಿಕೇಶನ್ ಕೂಡ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡು ನಂತರ ನೀವು ಸಬ್ಮಿಟ್ ಕೂಡ ಮಾಡ್ಕೊಳ್ಳಿ. ಮಾಕ್ ರೌಂಡ್ ಅಲ್ಲಿ ನಿಮಗೆ ಐಡಿಯಾ ಬರುತ್ತೆ, ಆಯ್ತಾ, ಸಂಪೂರ್ಣವಾಗಿ ಐಡಿಯಾ ಬರುತ್ತೆ. ನಿಮಗೆ ಯಾವ ಕಾಲೇಜಸ್ ಸಿಗ್ಬೋದು, ಯಾವ ಅಂತ ಸಿಗ್ಬೋದು, ಏನಾಗುತ್ತೆ, ಟ್ರೆಂಡ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅದನ್ನ ಪ್ರಿಂಟ್ ಔಟ್ ತಗೊಂಡು ಇಟ್ಕೋಬೇಕಾಗುತ್ತೆ. ಇಲ್ಲಿ ಮೇನ್ ಅಂಶ ನೋಡೋದಾದ್ರೆ ಆಪ್ಷನ್ ಎಂಟ್ರಿ ಅಂತಿಮ ದಿನಾಂಕ ಎಲ್ಲ ಕೂಡ ಪ್ರಕಟ ಮಾಡಿದ್ದಾರೆ, ನೋಡ್ಬೋದು. ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಒಂದ್ಸಲ ಸಬ್ಮಿಟ್ ಮಾಡಿದ್ರೆ ಮತ್ತೊಮ್ಮೆ ನಿಮಗೆ ಚೇಂಜ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಅದನ್ನ ಚೆಕ್ ಮಾಡ್ಕೊಳ್ಳಿ. ಮಾಕ್ ರೌಂಡ್ಗೆ ನಡೀತದೆ, ಬಟ್ ಫಸ್ಟ್ ರೌಂಡ್ ಶುರು ಆದಾಗ ಅಲರ್ಟ್ ಆಗಿರಿ. ಮಾಕ್ ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾ ಇದ್ದಾರೆ ಗೊತ್ತಿರೋ ಹಾಗೆ. ಅದು ಪ್ರಾಕ್ಟೀಸ್ಗೆ ನಡೀತಾ ಇದೆ, ಅದನ್ನು ಕೂಡ ಯುಟಿಲೈಸ್ ಕೂಡ ಮಾಡ್ಕೊಳ್ಳಿ. ಕೆಲ ವಿದ್ಯಾರ್ಥಿಗಳು ಕಡಿಮೆ ಆಯ್ಕೆಗಳನ್ನ ಮಾಡಬೇಡಿ. ನಮ್ಮ ಶಕ್ತಿ ಮೀರಿದ ಕಾಲೇಜುಗಳನ್ನ ಮಾತ್ರ ಆಯ್ಕೆ ಮಾಡಬೇಕಾಗುತ್ತೆ. ಲಾಕ್ ಮಾಡದೆ ನೀವು ಸಬ್ಮಿಟ್ ಮಾಡದೆ ಬಿಟ್ರೆ ನಿಮ್ಮ ಆಯ್ಕೆಗಳು ಕೂಡ ಮಿಸ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಆಪ್ಷನ್ ಎಂಟ್ರಿ ಕೂಡ ಮಾಡಿ. ನಿಮಗೆ ಆಲ್ ದ ಬೆಸ್ಟ್. ಎಷ್ಟು ನಾನು ಮಾಹಿತಿ ಕೊಟ್ಟಿದ್ದೀನಿ, ನನ್ನ ಡೌಟ್ ಇದೆ ಕಮೆಂಟ್ ಮೂಲಕ ತಿಳಿಸಿ. ಮೈನ್ ಥಿಂಗ್, ಇನ್ನೊಂದು ಮೈನ್ ಮ್ಯಾಟರ್ ಏನಂದ್ರೆ ವಿದ್ಯಾರ್ಥಿಗಳು ಬ್ಯಾಕಪ್ ಕಾಲೇಜ್ಗಳನ್ನ ಚೂಸ್ ಮಾಡಬೇಕಾಗುತ್ತೆ. ಬ್ಯಾಕಪ್ ಕಾಲೇಜ್ ಅಂತ ಇದೆ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬ್ಯಾಕಪ್ ಕಾಲೇಜ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.